ನಮ್ ದೋಸ್ತರ್ ಮುಂದ್ ನನ್ ಹುಡುಗಿ ವಿಷಯ ಹೇಳ್ಕೊಂಡ್ರಿ ಎಲ್ಲೆಲ್ಲಿ ಕೇಳಿಸ್ಕೊಳಕ್ಕೆ ತಯಾರಿಲ್ರಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನನ್ ಕಷ್ಟ ಕೇಳಕಂತಿದ್ದು ಒಬ್ಬ ದೋಸ್ತನು ಈಗ ನನ್ನಿಂದ ದೂರ ಆಗತ್ತ ನೋಡ್ರಿ. ಆಯ್ತು ತಗೋರಪ್ಪ, ಇನ್ ಮುಂದ್ ನನ್ ಹುಡುಗಿ ವಿಷಯ ನಿನ್ ಮುಂದ್ ಒಟ್ಟ ಹೇಳಂಗಿಲ್ಲ ಅಂತೇಳಿ ಅವ್ನ್ ರಂಬಿಸಿ ಕಾಪಿ ಕುಡ್ಸಿದೆ ನೋಡ್ರಿ. ಕಾಪಿ ಕುಡ್ಸಿದ ಮ್ಯಾಗ ಅದ್ರ ರೊಕ್ಕ ಅವ್ನ ಕೈಲಿನೇ ಕೊಡಕ್ ಹಚ್ಚಿದೆ ನೋಡ್ರಿ ಪಾಪ. ಅಲ್ಲಿಂದ ಸೀದಾ ಬಂದೋನೆ ಜಳಕ ಮಾಡಿ ರೆಡಿಯಾಗಿ ಪಟ್ಟನ ನಾಷ್ಟ ಮಾಡ್ಕೊಂಡ್ ಹೊಂಟೆ ಬಿಟ್ಟೆ ನೋಡ್ರಿ. ಎಲ್ಲಿಗಂತೀರೇನ್ರಿ, ಇವತ್ ನಮ್ಮ ಮನಿಗೆ ಎತ್ತುಗೋಳ್ ತರಕ್ ಹೊಂಟೀನ್ರಿ. ನನಗ್ ಒಬ್ಬಂಗೆ ಆದ್ರ ಗೊತ್ತಾಗಂಗಿಲ್ಲ ಅಂತ ಜೋಡ್ ನಮ್ ಮಹೇಶ್ ಅಣ್ಣನ್ ಕರ್ಕೊಂಡ್ ಹೋದೆ ನೋಡ್ರಿ. ಹೋಗುವಾಗ ಫಸ್ಟಿಗೆ ಹೂವಿನಾರ ತಗೊಂಡ್ ಎತ್ತುಗೋಳ್ ನೋಡಕ್ ಹೋದಿ ನೋಡ್ರಿ. ಎತ್ತುಗೋಳನ್ನ ನೀವು ಕರೆ ಎತ್ತುಗೋಳ್ ಅನ್ಕೊಂಡಿರೋದಿಲ್ರಿ. ಹಂಗೇನಿಲ್ರಿ, ಮಣ್ಣೆತ್ತಿನ ಅಮಾವಾಸ್ಯೆಗೆ ಮಣ್ಣೆತ್ ಮನಿಗೆ ತೊಗೊಂಬಂದ್ ಪೂಜೆ ಮಾಡೋದು ನಮ್ ಕಡೆ ಒಂದ್ ಪದ್ಧತಿ ಐತ್ರಿ. ಹಂಗಾಗಿ ಅಲ್ಲಿ ಇಲ್ಲಿ ಅಡ್ಡಾಡಿ ಚಲೋ ಜೋಡ್ಯಾತ್ ತೊಗೊಂಬಂದ್ ಮನ್ಯಾಗ ಇಟ್ಟು ಪೂಜೆ ಮಾಡಿಬಿಟ್ಟೆ ನೋಡ್ರಿ. ಅಲ್ಲಿಂದ ಸೀದಾ ನನ್ನ ಅಂಗಡಿಗೆ ಬಂದ್ ನನ್ನ 2 ಹುಲಿಗಳಿಗೆ ಜಳಕ ಮಾಡಿ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡ್ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಮುಗಿಸಿದೆ ನೋಡ್ರಿ. ತಗೋಬರ್ರಿ ಪಳಾರ. ಇಲ್ಲಿಂದ ಸೀದಾ ಗಾಡಿ ತಗೊಂಡ್ ಹೊಂಟೆ ಬಿಟ್ಟೆ ನೋಡ್ರಿ ನಮ್ ಕಾಳಮ್ಮನ್ ಗುಡಿಗೆ. ಈ ಕಾಳಮ್ಮನ್ ಗುಡಿ ಒಳಗ ಪ್ರತಿ ಅಮಾವಾಸ್ಯೆಗ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರ್ತೈತಿ ನೋಡ್ರಿ. ಇವತ್ ಪ್ರಸಾದದೊಳಗ ಗೋಧಿ ಕುಟ್ಟಿದ ಪಾಯಸ, ಅನ್ನ ಸಾರು ಮತ್ತ ಬದ್ನಿಕಾಯಿ ಪಲ್ಯ ಮತ್ತ ಉಪ್ಪಿನಕಾಯಿ ಇಟ್ಟಿದ್ರು ನೋಡ್ರಿ. ಪ್ರಸಾದ ಎಲ್ಲಾ ಮುಗಿದ್ಮ್ಯಾಗ ನಮ್ ಸಮಾಜದ ಗುರು ಹಿರಿಯರ ಜೊತೆ ಒಂದ್ ಸ್ವಲ್ಪ ಹೊತ್ತು ಕೂತ್ ಮಾತಾಡ್ಸಿಂದ ಆಮೇಲೆ ಮನಿಗ್ ಬಂದೆ ನೋಡ್ರಿ. ಇದಿಷ್ಟು ನೋಡ್ರಿ ಇವತ್ತಿನ ಲಾಗ್. ನೆಕ್ಸ್ಟ್ ಲಾಗ್ ಆಗಿ ಕಾಯ್ತಾ ಇರ್ರಿ. ಟಾಟಾ ಬಾಯ್ ಬಾಯ್ ರೀ. ಹಂಗೆ ನನ್ ಯೂಟ್ಯೂಬ್ ಚಾನಲ್ ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ.